ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇಲ್ಲಿಯ ಪ್ರಜಾತಂತ್ರ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಪಕ್ಕದ ಶ್ರೀಲಂಕಾದಲ್ಲೂ ಇದೇ ಥರ ಆಯಿತು. ದಿವಾಳಿ. ಪಾಕಿಸ್ತಾನ ಏನು ಕಡಿಮೆ ಇಲ್ಲ. ಪಾಕಿಸ್ತಾನ ದುಡ್ಡಿಗಾಗಿ ಕತ್ತೆಗಳನ್ನು ಮಾರ್ತಾ ಇದೆ. ಈಗ ಬಾಂಗ್ಲಾದೇಶ ಸರದಿ. ಓಕೆ, ಇಲ್ಲಿ ನೋಡಿ, ಅದರ ಸಂಸ್ಥಾಪಕರನ್ನೇ ಒಡೆದು ಬೀಳಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ USSR ರಷ್ಯಾ ಇದೆಯಾ, USSR ರಷ್ಯಾದಾಗ ಅಲ್ಲಿ ಒಂದು ಜಾಗ ಇದೆ, ಲೆನಿನ್ ಅಂತ ಕೇಳಿದಿರಲ್ಲ, ದೊಡ್ಡ ಮಹಾನಾಯಕ ಲೆನಿನ್. ಅಲ್ಲಿ ಲೆನಿನ್ ಗ್ರೇಡ್ ಅನ್ನುವಂಥ ಒಂದು ಜಾಗ ಇದೆ. ಅದರ ಮೂಲ ಹೆಸರು ಸೈಂಟ್ ಪೀಟರ್ಸ್ಬರ್ಗ್ ಅಂತಿತ್ತು. ಈ USSR ರಷ್ಯಾಗಿ ಬದಲಾಗುವಂಥ ಸಂದರ್ಭದಲ್ಲಿ ಲೆನಿನ್ ಗ್ರೇಡ್, ಸೈಂಟ್ ಪೀಟರ್ಸ್ಬರ್ಗ್, ಲೆನಿನ್ ಗ್ರೇಡ್, ಲೆನಿನ್ನ ಮೂರ್ತಿಯನ್ನು ತೆಗೆದು ಪುಡಿ 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 ಮಾಡಿ ಬಿಸಾಕ್ತಾರೆ. ಪುಡಿ ಪುಡಿ ಮಾಡಿ ಬಿಸಾಕ್ತಾರೆ. ಅಂದರೆ ನಿಮ್ಮ ನಾಯಕರುಗಳು ಯಾವತ್ತೂ ಕೂಡ ಆ ಕ್ಷಣಕ್ಕೆ ಕೆಲವರು ಭಾಳ ಗ್ರೇಟ್ ಅನಿಸಿರ್ತಾರೆ. ಆದರೆ ಕೆಲವರು ಇರ್ತಾರೆ, ವಿಷನರಿಗಳಿರ್ತಾರೆ. ವಿಷನರಿಗಳು ಹೇಗಿರ್ತಾರೆ ಅಂತಂದರೆ ಅವ್ರನ್ನ ಆ ದಿವಸಕ್ಕೆ ನಮಗೆ ಅರ್ಥ ಮಾಡೋಕ್ಕಾಗಲ್ಲ. ಆದರೆ 30, 40, 50 ವರ್ಷಗಳು ಕಳೆದ ನಂತರ ಭದ್ರ ಬುನಾದಿ ಹಾಕಿರ್ತಾರಲ್ಲ, ಆ ಕಾರಣಕ್ಕಾಗಿ ಅವರು ಗ್ರೇಟ್ ಆಗ್ತಾರೆ. ಯಾಕೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ದೇವರಾಜ ಅರಸು ಗ್ರೇಟ್ ಆಗ್ತಾರೆ ಅಂತಂದರೆ, ಉಳುವವನೇ ಹೊಲದೊಡೆಯ. ಕೆಲವರಂತಂದರೆ ಈ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇವರು ಭೂಮಿ ಕೊಂಡ್ಕೊಳ್ಳೋಂಗಿಲ್ಲ. ರೂಲು, ಧರ್ಮದ ರೂಲು. ನೀನು ಅವನು ದುಡ್ಡಿದ್ರು ತಗೊಳ್ಳೋಂಗಿಲ್ಲ. ಅದನ್ನೆಲ್ಲ ಹೋಗಲಾಡಿಸಿ ಯಾರೆಲ್ಲ ಉಳ್ತಾ ಇದ್ದಾರೆ, ಯಾರೆಲ್ಲ ಗೇಣಿ ಕೊಡ್ತಾ ಇದ್ದಾರೆ ಅವರಿಗೆಲ್ಲ. ಹಾಗಾಗಿ ನೋಡಿ, ಈಗ ಅಲ್ಲಿಯ ಪರಮೋಚ್ಚ ನಾಯಕನ ವಿಗ್ರಹವನ್ನು ಒಡೆದು ಹಾಕ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರುವ ಯಾವುದೇ ರಾಷ್ಟ್ರಗಳು ಕೂಡ ಪ್ರಬಲವಾಗಿಲ್ಲ ನಮ್ಮನ್ನು ಬಿಟ್ಟರೆ. ಈಗ ಅವರು ಓಡಿ ಬಂದಿರೋದು ನಮ್ಮಲ್ಲಿಗೇನೆ. ಯಾರಿಗೇ ಆಗಲಿ ನಾವು ಆಶ್ರಯ ಕೊಟ್ಟವರು. ಟಿಬೇಟ್ ಧರ್ಮಗುರು ದಲೈಲಾಮ ಕೊನೆಗೆ ಬಂದಿದ್ದು ಭಾರತಕ್ಕೆ. ಪರ್ಷಿಯಾದಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಇಸ್ರೇಲಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಭಾರತ ಎಲ್ರಿಗೂ ಆಶ್ರಯ ಕೊಟ್ಟಂಥ ದೇಶ. ಬನ್ನಿ, ಅದು ತುಂಬ ಹಿಸ್ಟ್ರಿ ಆಗುತ್ತೆ. ಯಾಕಾಗಿ ಹಿಂಸಾಚಾರ ಆಗ್ತಾ ಇದೆ ನೋಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು 2004ರಿಂದ ಪ್ರಧಾನಮಂತ್ರಿ. ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗ ಮೀಸಲಾತಿ. ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇಲ್ಲಿಯ ಪ್ರಜಾತಂತ್ರ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಪಕ್ಕದ ಶ್ರೀಲಂಕಾದಲ್ಲೂ ಇದೇ ಥರ ಆಯಿತು. ದಿವಾಳಿ. ಪಾಕಿಸ್ತಾನ ಏನು ಕಡಿಮೆ ಇಲ್ಲ. ಪಾಕಿಸ್ತಾನ ದುಡ್ಡಿಗಾಗಿ ಕತ್ತೆಗಳನ್ನು ಮಾರ್ತಾ ಇದೆ. ಈಗ ಬಾಂಗ್ಲಾದೇಶ ಸರದಿ. ಓಕೆ, ಇಲ್ಲಿ ನೋಡಿ, ಅದರ ಸಂಸ್ಥಾಪಕರನ್ನೇ ಒಡೆದು ಬೀಳಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ USSR ರಷ್ಯಾ ಇದೆಯಾ, USSR ರಷ್ಯಾದಾಗ ಅಲ್ಲಿ ಒಂದು ಜಾಗ ಇದೆ, ಲೆನಿನ್ ಅಂತ ಕೇಳಿದಿರಲ್ಲ, ದೊಡ್ಡ ಮಹಾನಾಯಕ ಲೆನಿನ್. ಅಲ್ಲಿ ಲೆನಿನ್ ಗ್ರೇಡ್ ಅನ್ನುವಂಥ ಒಂದು ಜಾಗ ಇದೆ. ಅದರ ಮೂಲ ಹೆಸರು ಸೈಂಟ್ ಪೀಟರ್ಸ್ಬರ್ಗ್ ಅಂತಿತ್ತು. ಈ USSR ರಷ್ಯಾಗಿ ಬದಲಾಗುವಂಥ ಸಂದರ್ಭದಲ್ಲಿ ಲೆನಿನ್ ಗ್ರೇಡ್, ಸೈಂಟ್ ಪೀಟರ್ಸ್ಬರ್ಗ್, ಲೆನಿನ್ ಗ್ರೇಡ್, ಲೆನಿನ್ನ ಮೂರ್ತಿಯನ್ನು ತೆಗೆದು ಪುಡಿ 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 ಮಾಡಿ ಬಿಸಾಕ್ತಾರೆ. ಪುಡಿ ಪುಡಿ ಮಾಡಿ ಬಿಸಾಕ್ತಾರೆ. ಅಂದರೆ ನಿಮ್ಮ ನಾಯಕರುಗಳು ಯಾವತ್ತೂ ಕೂಡ ಆ ಕ್ಷಣಕ್ಕೆ ಕೆಲವರು ಭಾಳ ಗ್ರೇಟ್ ಅನಿಸಿರ್ತಾರೆ. ಆದರೆ ಕೆಲವರು ಇರ್ತಾರೆ, ವಿಷನರಿಗಳಿರ್ತಾರೆ. ವಿಷನರಿಗಳು ಹೇಗಿರ್ತಾರೆ ಅಂತಂದರೆ ಅವ್ರನ್ನ ಆ ದಿವಸಕ್ಕೆ ನಮಗೆ ಅರ್ಥ ಮಾಡೋಕ್ಕಾಗಲ್ಲ. ಆದರೆ 30, 40, 50 ವರ್ಷಗಳು ಕಳೆದ ನಂತರ ಭದ್ರ ಬುನಾದಿ ಹಾಕಿರ್ತಾರಲ್ಲ, ಆ ಕಾರಣಕ್ಕಾಗಿ ಅವರು ಗ್ರೇಟ್ ಆಗ್ತಾರೆ. ಯಾಕೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ದೇವರಾಜ ಅರಸು ಗ್ರೇಟ್ ಆಗ್ತಾರೆ ಅಂತಂದರೆ, ಉಳುವವನೇ ಹೊಲದೊಡೆಯ. ಕೆಲವರಂತಂದರೆ ಈ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇವರು ಭೂಮಿ ಕೊಂಡ್ಕೊಳ್ಳೋಂಗಿಲ್ಲ. ರೂಲು, ಧರ್ಮದ ರೂಲು. ನೀನು ಅವನು ದುಡ್ಡಿದ್ರು ತಗೊಳ್ಳೋಂಗಿಲ್ಲ. ಅದನ್ನೆಲ್ಲ ಹೋಗಲಾಡಿಸಿ ಯಾರೆಲ್ಲ ಉಳ್ತಾ ಇದ್ದಾರೆ, ಯಾರೆಲ್ಲ ಗೇಣಿ ಕೊಡ್ತಾ ಇದ್ದಾರೆ ಅವರಿಗೆಲ್ಲ. ಹಾಗಾಗಿ ನೋಡಿ, ಈಗ ಅಲ್ಲಿಯ ಪರಮೋಚ್ಚ ನಾಯಕನ ವಿಗ್ರಹವನ್ನು ಒಡೆದು ಹಾಕ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರುವ ಯಾವುದೇ ರಾಷ್ಟ್ರಗಳು ಕೂಡ ಪ್ರಬಲವಾಗಿಲ್ಲ ನಮ್ಮನ್ನು ಬಿಟ್ಟರೆ. ಈಗ ಅವರು ಓಡಿ ಬಂದಿರೋದು ನಮ್ಮಲ್ಲಿಗೇನೆ. ಯಾರಿಗೇ ಆಗಲಿ ನಾವು ಆಶ್ರಯ ಕೊಟ್ಟವರು. ಟಿಬೇಟ್ ಧರ್ಮಗುರು ದಲೈಲಾಮ ಕೊನೆಗೆ ಬಂದಿದ್ದು ಭಾರತಕ್ಕೆ. ಪರ್ಷಿಯಾದಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಇಸ್ರೇಲಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಭಾರತ ಎಲ್ರಿಗೂ ಆಶ್ರಯ ಕೊಟ್ಟಂಥ ದೇಶ. ಬನ್ನಿ, ಅದು ತುಂಬ ಹಿಸ್ಟ್ರಿ ಆಗುತ್ತೆ. ಯಾಕಾಗಿ ಹಿಂಸಾಚಾರ ಆಗ್ತಾ ಇದೆ ನೋಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು 2004ರಿಂದ ಪ್ರಧಾನಮಂತ್ರಿ. ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗ ಮೀಸಲಾತಿ. ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇಲ್ಲಿಯ ಪ್ರಜಾತಂತ್ರ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಪಕ್ಕದ ಶ್ರೀಲಂಕಾದಲ್ಲೂ ಇದೇ ಥರ ಆಯಿತು. ದಿವಾಳಿ.
ಪಾಕಿಸ್ತಾನ ಏನು ಕಡಿಮೆ ಇಲ್ಲ. ಪಾಕಿಸ್ತಾನ ದುಡ್ಡಿಗಾಗಿ ಕತ್ತೆಗಳನ್ನು ಮಾರ್ತಾ ಇದೆ. ಈಗ ಬಾಂಗ್ಲಾದೇಶ ಸರದಿ. ಓಕೆ, ಇಲ್ಲಿ ನೋಡಿ, ಅದರ ಸಂಸ್ಥಾಪಕರನ್ನೇ ಒಡೆದು ಬೀಳಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ USSR ರಷ್ಯಾ ಇದೆಯಾ, USSR ರಷ್ಯಾದಾಗ ಅಲ್ಲಿ ಒಂದು ಜಾಗ ಇದೆ, ಲೆನಿನ್ ಅಂತ ಕೇಳಿದಿರಲ್ಲ, ದೊಡ್ಡ ಮಹಾನಾಯಕ ಲೆನಿನ್. ಅಲ್ಲಿ ಲೆನಿನ್ ಗ್ರೇಡ್ ಅನ್ನುವಂಥ ಒಂದು ಜಾಗ ಇದೆ. ಅದರ ಮೂಲ ಹೆಸರು ಸೈಂಟ್ ಪೀಟರ್ಸ್ಬರ್ಗ್ ಅಂತಿತ್ತು. ಈ USSR ರಷ್ಯಾಗಿ ಬದಲಾಗುವಂಥ ಸಂದರ್ಭದಲ್ಲಿ ಲೆನಿನ್ ಗ್ರೇಡ್, ಸೈಂಟ್ ಪೀಟರ್ಸ್ಬರ್ಗ್, ಲೆನಿನ್ನ ಮೂರ್ತಿಯನ್ನು ತೆಗೆದು ಪುಡಿ ಮಾಡಿ ಬಿಸಾಕ್ತಾರೆ. ಅಂದರೆ ನಿಮ್ಮ ನಾಯಕರುಗಳು ಯಾವತ್ತೂ ಕೂಡ ಆ ಕ್ಷಣಕ್ಕೆ ಕೆಲವರು ಭಾಳ ಗ್ರೇಟ್ ಅನಿಸಿರ್ತಾರೆ, ಆದರೆ ಕೆಲವರು ಇರ್ತಾರೆ, ವಿಷನರಿಗಳು ಹೇಗಿರ್ತಾರೆ ಅಂತಂದರೆ ಅವ್ರನ್ನ ಆ ದಿವಸಕ್ಕೆ ನಮಗೆ ಅರ್ಥ ಮಾಡೋಕ್ಕಾಗಲ್ಲ. ಆದರೆ 30, 40, 50 ವರ್ಷಗಳ ಕಳೆದ ನಂತರ ಭದ್ರ ಬುನಾದಿ ಹಾಕಿರ್ತಾರಲ್ಲ, ಆ ಕಾರಣಕ್ಕಾಗಿ ಅವರು ಗ್ರೇಟ್ ಆಗ್ತಾರೆ. ಯಾಕೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ದೇವರಾಜ ಅರಸು ಗ್ರೇಟ್ ಆಗ್ತಾರೆ ಅಂತಂದರೆ, ಉಳುವವನೇ ಹೊಲದೊಡೆಯ. ಕೆಲವರು ಅಂತಂದರೆ ಈ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇವರು ಭೂಮಿ ಕೊಂಡ್ಕೊಳ್ಳೋಂಗಿಲ್ಲ, ರೂಲು, ಧರ್ಮದ ರೂಲು. ನೀನು ಅವನು ದುಡ್ಡಿದ್ರು ತಗೊಳ್ಳೋಂಗಿಲ್ಲ. ಅದನ್ನೆಲ್ಲ ಹೋಗಲಾಡಿಸಿ ಯಾರೆಲ್ಲ ಉಳ್ತಾ ಇದ್ದಾರೆ, ಯಾರೆಲ್ಲ ಗೇಣಿ ಕೊಡ್ತಾ ಇದ್ದಾರೆ ಅವರಿಗೆಲ್ಲ. ಹಾಗಾಗಿ ನೋಡಿ, ಈಗ ಅಲ್ಲಿಯ ಪರಮೋಚ್ಚ ನಾಯಕನ ವಿಗ್ರಹವನ್ನು ಹೊಡೆದು ಆಗ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರುವ ಯಾವುದೇ ರಾಷ್ಟ್ರಗಳು ಕೂಡ ಪ್ರಬಲವಾಗಿಲ್ಲ ನಮ್ಮನ್ನು ಬಿಟ್ಟರೆ. ಈಗ ಅವರು ಓಡಿ ಬಂದಿರೋದು ನಮ್ಮಲ್ಲಿಗೇನೆ. ಯಾರಿಗೇ ಆಗಲಿ ನಾವು ಆಶ್ರಯ ಕೊಟ್ಟವರು. ಟಿಬೇಟ್ ಧರ್ಮಗುರು ದಲೈಲಾಮ ಕೊನೆಗೆ ಬಂದಿದ್ದು ಭಾರತಕ್ಕೆ. ಪರ್ಷಿಯಾದಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಇಸ್ರೇಲಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಭಾರತ ಎಲ್ರಿಗೂ ಆಶ್ರಯ ಕೊಟ್ಟಂಥ ದೇಶ. ಬನ್ನಿ, ಅದು ತುಂಬ ಹಿಸ್ಟ್ರಿ ಆಗುತ್ತೆ. ಯಾಕಾಗಿ ಹಿಂಸಾಚಾರ ಆಗ್ತಾ ಇದೆ ನೋಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು 2004ರಿಂದ ಪ್ರಧಾನಮಂತ್ರಿ. ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗ ಮೀಸಲಾತಿ, ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇಲ್ಲಿಯ ಪ್ರಜಾತಂತ್ರ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಪಕ್ಕದ ಶ್ರೀಲಂಕಾದಲ್ಲೂ ಇದೇ ಥರ ಆಯಿತು. ದಿವಾಳಿ. ಪಾಕಿಸ್ತಾನ ಏನು ಕಡಿಮೆ ಇಲ್ಲ. ಪಾಕಿಸ್ತಾನ ದುಡ್ಡಿಗಾಗಿ ಕತ್ತೆಗಳನ್ನು ಮಾರ್ತಾ ಇದೆ. ಈಗ ಬಾಂಗ್ಲಾದೇಶ ಸರದಿ. ಓಕೆ, ಇಲ್ಲಿ ನೋಡಿ, ಅದರ ಸಂಸ್ಥಾಪಕರನ್ನೇ ಒಡೆದು ಬೀಳಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ USSR ರಷ್ಯಾ ಇದೆಯಾ, USSR ರಷ್ಯಾದಾಗ ಅಲ್ಲಿ ಒಂದು ಜಾಗ ಇದೆ, ಲೆನಿನ್ ಅಂತ ಕೇಳಿದಿರಲ್ಲ, ದೊಡ್ಡ ಮಹಾನಾಯಕ ಲೆನಿನ್. ಅಲ್ಲಿ ಲೆನಿನ್ ಗ್ರೇಡ್ ಅನ್ನುವಂಥ ಒಂದು ಜಾಗ ಇದೆ. ಅದರ ಮೂಲ ಹೆಸರು ಸೈಂಟ್ ಪೀಟರ್ಸ್ಬರ್ಗ್ ಅಂತಿತ್ತು. ಈ USSR ರಷ್ಯಾಗಿ ಬದಲಾಗುವಂಥ ಸಂದರ್ಭದಲ್ಲಿ ಲೆನಿನ್ ಗ್ರೇಡ್, ಸೈಂಟ್ ಪೀಟರ್ಸ್ಬರ್ಗ್, ಲೆನಿನ್ನ ಮೂರ್ತಿಯನ್ನು ತೆಗೆದು ಪುಡಿ ಮಾಡಿ ಬಿಸಾಕ್ತಾರೆ. ಅಂದರೆ ನಿಮ್ಮ ನಾಯಕರುಗಳು ಯಾವತ್ತೂ ಕೂಡ ಆ ಕ್ಷಣಕ್ಕೆ ಕೆಲವರು ಭಾಳ ಗ್ರೇಟ್ ಅನಿಸಿರ್ತಾರೆ, ಆದರೆ ಕೆಲವರು ಇರ್ತಾರೆ, ವಿಷನರಿಗಳು ಹೇಗಿರ್ತಾರೆ ಅಂತಂದರೆ ಅವ್ರನ್ನ ಆ ದಿವಸಕ್ಕೆ ನಮಗೆ ಅರ್ಥ ಮಾಡೋಕ್ಕಾಗಲ್ಲ. ಆದರೆ 30, 40, 50 ವರ್ಷಗಳ ಕಳೆದ ನಂತರ ಭದ್ರ ಬುನಾದಿ ಹಾಕಿರ್ತಾರಲ್ಲ, ಆ ಕಾರಣಕ್ಕಾಗಿ ಅವರು ಗ್ರೇಟ್ ಆಗ್ತಾರೆ. ಯಾಕೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ದೇವರಾಜ ಅರಸು ಗ್ರೇಟ್ ಆಗ್ತಾರೆ ಅಂತಂದರೆ, ಉಳುವವನೇ ಹೊಲದೊಡೆಯ. ಕೆಲವರು ಅಂತಂದರೆ ಈ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇವರು ಭೂಮಿ ಕೊಂಡ್ಕೊಳ್ಳೋಂಗಿಲ್ಲ, ರೂಲು, ಧರ್ಮದ ರೂಲು. ನೀನು ಅವನು ದುಡ್ಡಿದ್ರು ತಗೊಳ್ಳೋಂಗಿಲ್ಲ. ಅದನ್ನೆಲ್ಲ ಹೋಗಲಾಡಿಸಿ ಯಾರೆಲ್ಲ ಉಳ್ತಾ ಇದ್ದಾರೆ, ಯಾರೆಲ್ಲ ಗೇಣಿ ಕೊಡ್ತಾ ಇದ್ದಾರೆ ಅವರಿಗೆಲ್ಲ. ಹಾಗಾಗಿ ನೋಡಿ, ಈಗ ಅಲ್ಲಿಯ ಪರಮೋಚ್ಚ ನಾಯಕನ ವಿಗ್ರಹವನ್ನು ಹೊಡೆದು ಆಗ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರುವ ಯಾವುದೇ ರಾಷ್ಟ್ರಗಳು ಕೂಡ ಪ್ರಬಲವಾಗಿಲ್ಲ ನಮ್ಮನ್ನು ಬಿಟ್ಟರೆ. ಈಗ ಅವರು ಓಡಿ ಬಂದಿರೋದು ನಮ್ಮಲ್ಲಿಗೇನೆ. ಯಾರಿಗೇ ಆಗಲಿ ನಾವು ಆಶ್ರಯ ಕೊಟ್ಟವರು. ಟಿಬೇಟ್ ಧರ್ಮಗುರು ದಲೈಲಾಮ ಕೊನೆಗೆ ಬಂದಿದ್ದು ಭಾರತಕ್ಕೆ. ಪರ್ಷಿಯಾದಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಇಸ್ರೇಲಿಂದ ಬಂದವರು ಕೂಡ ಭಾರತಕ್ಕೆ ಬಂದಿದ್ದು. ಭಾರತ ಎಲ್ರಿಗೂ ಆಶ್ರಯ ಕೊಟ್ಟಂಥ ದೇಶ. ಬನ್ನಿ, ಅದು ತುಂಬ ಹಿಸ್ಟ್ರಿ ಆಗುತ್ತೆ. ಯಾಕಾಗಿ ಹಿಂಸಾಚಾರ ಆಗ್ತಾ ಇದೆ ನೋಡಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು 2004ರಿಂದ ಪ್ರಧಾನಮಂತ್ರಿ. ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗ ಮೀಸಲಾತಿ